ಹೆಲೋ ಫುಡೀಸ್, ನೀವು ಯಾವಾಗಾದ್ರೂ ದೇವಸ್ಥಾನದಲ್ಲಿ ಈ ಪುಡಿಗೊಜ್ಜು ಅವಲಕ್ಕಿನ ತಿಂದಿರ್ತೀರಾ ಅಲ್ವಾ? ತಿಂದೇ ಇರ್ತೀರಾ. ಆದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅನ್ಸಿರುತ್ತಲ್ವಾ? ಹೌದು, ಇದನ್ನ ಈಸಿಯಾಗಿ ನೀವು ಮನೇಲೇ ಮಾಡ್ಕೋಬಹುದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಬೇಕಾಗಿರುವ ಸಾಮಗ್ರಿಗಳು: ಅರ್ಧ kg ಗಟ್ಟಿ ಅವಲಕ್ಕಿ, ಅಡಿಗೆ ಎಣ್ಣೆ, ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆ, 3/4 ಟೀ ಸ್ಪೂನ್ ಸಾಸಿವೆ, 3.5 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ, ಸ್ವಲ್ಪ ಕರಿಬೇವು, ಅರ್ಧ ಹೋಳು ಕೊಬ್ಬರಿ ತುರಿ, 1/4 ಟೀ ಸ್ಪೂನ್ ಅರಿಶಿಣ ಪುಡಿ, ಹುರಿದಿರುವ ಕಡಲೆ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಇಂಗು, 3-4 ಬ್ಯಾಡಗಿ ಮೆಣಸಿನಕಾಯಿ, 4 ಟೀ ಸ್ಪೂನ್ ಹುರಿದು ಪುಡಿ ಮಾಡಿರುವ ಬಿಳಿ ಎಳ್ಳು, 3 ಟೇಬಲ್ ಸ್ಪೂನ್ ರಸಂ ಪುಡಿ, 50 ಗ್ರಾಂ ಹುಣಸೆ ಹಣ್ಣಿನ ರಸ. ಮೊದಲು ಗಟ್ಟಿ ಅವಲಕ್ಕಿನ ಈ ರೀತಿ ತರ್ತರಿಯಾಗಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು. ನಂತರ ಇದನ್ನು ನೀರಿನಲ್ಲಿ ಕ್ಲೀನ್ ಮಾಡ್ಕೋಬೇಕು. ಈಗ ಒಗ್ಗರಣೆಯ ಪಾತ್ರೆಗೆ 3 ಸೌಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕೋಬೇಕು. ನಂತರ ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವು, 3-4 ಬ್ಯಾಡಗಿ ಮೆಣಸಿನಕಾಯಿ, ಅಡಿಗೆ ಅರಿಶಿಣ, ಇಂಗು, ಹುಣಸೆ ರಸ, ರಸಂ ಪೌಡರ್, ಬೆಲ್ಲದ ಪುಡಿ, ಉಪ್ಪು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳಿನ ಪುಡಿ ಯಾವುದಾದ್ರೂ ಹಾಕೋಬಹುದು. ಕುದಿ ಬಂದ್ಮೇಲೆ ತೊಳೆದಿರುವ ಅವಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಕೊಬ್ಬರಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಪುಡಿಗೊಜ್ಜು ಅವಲಕ್ಕಿ ಸವಿಯಲು ಸಿದ್ಧ. ಆಮೇಲೆ ಕಡಲೆ ಬೀಜ ಹಾಕೊಂಡು ತಿನ್ನೋದ್ ಮರಿಬೇಡಿ. ಹಾಕೊಂಡು ತಿಂತಾ ಇದ್ರೆ ಅಲ್ಲಲ್ಲಿ ಬಾಯಿಗೆ ಕರುಮ್ ಕುರುಮ್ ಅಂತ ಸಿಗ್ತಾ ಇರುತ್ತೆ, ಮತ್ತೆ ರುಚಿಯಾಗಿರುತ್ತೆ. ನಿಮಗೆ ಈ ನಮ್ಮ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.